ಅನುದಿನದ ಆಹಾರ ಜೂನ್ 2 ಮಂಗಳವಾರ. ಕೆಂಪು ದಾರ. ಯೆಹೋಶುವ 2ನೇ ಅಧ್ಯಾಯ 18ನೇ ವಚನ. ನಾವು ಈ ದೇಶದಲ್ಲಿ ಪ್ರವೇಶಿಸುವಾಗ ನೀನು ನಮ್ಮನ್ನು ಇಳಿಸಿದ ಕಿಟಿಕಿಗೆ ಈ ಕೆಂಪು ದಾರವನ್ನು ಕಟ್ಟಬೇಕು ಮತ್ತು ನಿನ್ನ ತಂದೆ ತಾಯಿಗಳನ್ನು ಎಲ್ಲ ಬಲಗದವರನ್ನು ನಿನ್ನ ಮನೆಯಲ್ಲಿ ಸೇರಿಸಿಕೊಂಡಿರಬೇಕು. ಇಸ್ರಾಯೇಲರು ರಾಹಬಳಿಗೆ ಆಕೆಯ ಇಡೀ ಕುಟುಂಬವನ್ನು ನಾಶನದಿಂದ ರಕ್ಷಿಸುವಂತ ಒಂದು ಸೂಚನೆಯನ್ನ ನೀಡಿದರು. ನಿನ್ನ ಕಿಟಿಕಿಗೆ ಕೆಂಪು ದಾರವನ್ನು ಕಟ್ಟು. ಯೆರಿಕೋ ಪಟ್ಟಣದ ನಾಶನದಿಂದ ರಾಹಬಳ ಮನೆಯವರನ್ನು ರಕ್ಷಿಸಲು ಅದು ಒಂದು ಗುರುತಾಗಿತ್ತು, ಒಂದು ಒಡಂಬಡಿಕೆಯ ಗುರುತಾಗಿತ್ತು. ರಾಹಬಳು ಒಬ್ಬ ವೇಶ್ಯೆಯಾಗಿ ಜೀವಿಸುತ್ತಾ ಪಾಪದ ಜೀವನದ ಮೂಲಕ ತನ್ನ ಜೀವನೋಪಾಯವನ್ನು ಕಂಡುಕೊಂಡಿದ್ದರೂ ಆಕೆಗೆ ಕರ್ತನ ಬಗ್ಗೆ ಒಂದು ದೈವಿಕವಾದ ಜ್ಞಾನವಿತ್ತು. ಆಕೆಯು ಹೀಗೆ ಪ್ರಕಟಿಸಿದಳು, ಯೆಹೋವನು ಈ ದೇಶವನ್ನು ನಿಮಗೆ ಕೊಟ್ಟಿರುವುದನ್ನು ಬಲ್ಲೆನು. ನಿಮ್ಮ ನಿಮಿತ್ತ ನಮಗೆ ಮಹಾ ಭೀತಿ ಉಂಟಾಗಿದೆ. ದೇಶದ ನಿವಾಸಿಗಳೆಲ್ಲರೂ ಕಂಗೆಟ್ಟು ಹೋಗಿದ್ದಾರೆ. ನಿಮ್ಮ ದೇವರಾದ ಯೆಹೋವನೊಬ್ಬನೇ ಆ ಪರಲೋಕದಲ್ಲಿಯೂ ಭೂಲೋಕದಲ್ಲಿಯೂ ದೇವರು. ಯೆಹೋಶುವ 2ನೇ ಅಧ್ಯಾಯ 9ರಿಂದ 11 ವಚನಗಳು. ರಾಹಬಳು ಕಟ್ಟಿದ ಆ ಕೆಂಪು ದಾರವು ಯೇಸು ಕ್ರಿಸ್ತನ ರಕ್ತವನ್ನು ಸೂಚಿಸುತ್ತದೆ. ಆತನ ರಕ್ತಕ್ಕೆ ಮಾತ್ರ ನಮ್ಮನ್ನು ಪರಾತ್ಪರನ ಮರೆಯಲ್ಲಿ ಮತ್ತು ಸರ್ವಶಕ್ತನ ನೆರಳಲ್ಲಿ ಮರೆ ಮಾಡಿ ರಕ್ಷಿಸುವ ಶಕ್ತಿ ಇದೆ. ಆತನ ರಕ್ತವು ನಮ್ಮ ಸುತ್ತಲೂ ಒಂದು ಕೋಟೆಯಾಗಿ ಮತ್ತು ರಕ್ಷಣೆಯ ಗೋಡೆಯಾಗಿ ನಿಲ್ಲುತ್ತದೆ. ಯೇಸು ಕ್ರಿಸ್ತನ ರಕ್ತವು ಜಯವನ್ನ ನೀಡುತ್ತದೆ ಎಂದು ನಾವು ಪದೇ ಪದೇ ಅರಿಕೆ ಮಾಡಿದಾಗ ನಾವು ಕ್ರಿಸ್ತನ ಆಶ್ರಯದಲ್ಲಿ ಸುರಕ್ಷಿತವಾಗಿ ಅಡಗಿದ್ದೇವೆ ಎಂಬ ನಂಬಿಕೆಯು ನಮ್ಮಲ್ಲಿ ಜಾಗೃತವಾಗುತ್ತದೆ. ಆ ಸಂಹಾರ ದೂತನು ಐಗುಪ್ತ ದೇಶದ ಮೂಲಕ ಹಾದು ಹೋದಾಗ ಕುರಿಮರಿಯ ರಕ್ತದ ಗುರುತು ಇದ್ದ ಪ್ರತಿಯೊಂದು ಮನೆಯು ರಕ್ಷಿಸಲ್ಪಟ್ಟಿತು. ಆದರೆ ರಕ್ತದ ಗುರುತು ಇಲ್ಲದ ಪ್ರತಿಯೊಂದು ಮನೆಯು ನಾಶನವನ್ನು ಅನುಭವಿಸಿತು. ಚೊಚ್ಚಲ ಮಕ್ಕಳು ಸತ್ತರು ಮತ್ತು ಪಶುಗಳು ಸಹ ನಾಶವಾಗಿ ಹೋದವು. ವಿಮೋಚನ ಕಾಂಡ 12ನೇ ಅಧ್ಯಾಯ 22-23 ವಚನಗಳು. ಆದ್ದರಿಂದ ನಾವು ಕೂಡ ಯಾವಾಗಲೂ ಕ್ರಿಸ್ತನ ರಕ್ತದ ಆಶ್ರಯದಲ್ಲಿ ನಮ್ಮನ್ನ ಮರೆ ಮಾಡಿಕೊಳ್ಳಬೇಕು. ಅಪೊಸ್ತಲನಾದ ಪೇತ್ರನು ಹೀಗೆ ಬರೆಯುತ್ತಾನೆ, ಪವಿತ್ರಾತ್ಮನಿಂದ ಪ್ರತಿಷ್ಠಿಸಲ್ಪಟ್ಟವರಾಗಿ ದೇವರಿಗೆ ವಿಧೇಯರಾಗುವುದಕ್ಕೂ ಯೇಸು ಕ್ರಿಸ್ತನ ರಕ್ತದಿಂದ ಪ್ರೋಕ್ಷಿತರಾಗುವುದಕ್ಕೂ ಆ ತಂದೆಯಾದ ದೇವರ ಭವಿಷ್ಯತ್ ಜ್ಞಾನಾನುಸಾರವಾಗಿ ಆರಿಸಿಕೊಳ್ಳಲ್ಪಟ್ಟವರಿಗೆ ಬರೆಯುವುದೇನೆಂದರೆ, ನಿಮಗೆ ಕೃಪೆಯೂ ಶಾಂತಿಯೂ ಹೆಚ್ಚೆಚ್ಚಾಗಿ ದೊರೆಯಲಿ. 1 ಪೇತ್ರ 1ನೇ ಅಧ್ಯಾಯ 2ನೇ ವಚನ. ಯಾರ ಮೇಲೆ ಯೇಸು ಕ್ರಿಸ್ತನ ರಕ್ತದ ಮುದ್ರೆ ಇದೆಯೋ, ಯಾರು ಆತನ ರಕ್ತದ ಒಡಂಬಡಿಕೆಯ ಗುರುತಿನಿಂದ ಮುಚ್ಚಲ್ಪಟ್ಟಿದ್ದಾರೋ ಅವರನ್ನು ಇಹಲೋಕವಾಗಲಿ ಶರೀರ ಭಾವವಾಗಲಿ ಅಥವಾ ಸೈತಾನನಾಗಲಿ ನಿಜವಾಗಿಯೂ ಜಯಿಸಲು ಸಾಧ್ಯವಿಲ್ಲ. ಸೈತಾನನ ಯಾವುದೇ ಆಯುಧಗಳು ಅವರ ಮೇಲೆ ಜಯಗಳಿಸಲಾರವು. ನಾವು ಶಿಲುಬೆಯ ಬಳಿಗೆ ಬರುವಾಗ ಹೊಸ ಒಡಂಬಡಿಕೆಗೆ ಮಧ್ಯಸ್ಥನಾಗಿರುವ ಯೇಸುವಿನ ಬಲಿಗೂ ಹೇಬೇಲನ ರಕ್ತಕ್ಕಿಂತ ಹಿತಕರವಾಗಿ ಮಾತನಾಡುವ
ಪ್ರೋಕ್ಷಣ ರಕ್ಷಣದ ಬಲಿಗೂ ಬಂದಿದ್ದೀರಿ. ಇಬ್ರಿಯ 12ನೇ ಅಧ್ಯಾಯ 24ನೇ ವಚನ. ಆತನ ರಕ್ತದಿಂದ ನಮ್ಮ ಪಾಪಗಳು ಶುದ್ಧೀಕರಿಸುತ್ತವೆ, ನಮ್ಮ ಅಪರಾಧಗಳು ಕ್ಷಮಿಸಲ್ಪಡುತ್ತವೆ, ಶಾಪಗಳ ಬೆನ್ನೆಲುಬು ಮುರಿಯಲ್ಪಡುತ್ತವೆ, ರೋಗಗಳು ವಾಸಿಯಾಗುತ್ತವೆ, ಸೈತಾನನ ತಲೆ ಜಜ್ಜಲ್ಪಡುತ್ತದೆ ಮತ್ತು ನಮ್ಮ ಜೀವನದಲ್ಲಿ ವಿಮೋಚನೆಯನ್ನು ಹೊಂದಿಕೊಳ್ಳುತ್ತೇವೆ. ಮುಂದಿನ ಅಧ್ಯಯನಕ್ಕಾಗಿ ದೇವರ ವಾಕ್ಯ. ಅವರು ಯಜ್ಞದ ಕುರಿಯಾದಾತನ ರಕ್ತದ ಬಲದಿಂದಲೂ ಹಾಗೂ ತಮ್ಮ ವಾಕ್ಯದ ಬಲದಿಂದಲೂ ಅವನನ್ನು ಜಯಿಸಿದರು. ಪ್ರಕಟಣೆ 12ನೇ ಅಧ್ಯಾಯ 11ನೇ ವಚನ. ಈ ದಿನ ಓದುವ ದೇವರ ವಾಕ್ಯ. ಮುಂಜಾನೆ 2 ಪೂರ್ವಕಾಲ ವೃತ್ತಾಂತ 17 ಮತ್ತು 18 ಅಧ್ಯಾಯಗಳು. ಸಂಜೆ ಯೋಹಾನನು ಬರೆದ ಸುವಾರ್ತೆ 13ನೇ ಅಧ್ಯಾಯ 1ರಿಂದ 20 ವಚನಗಳು. ದೇವರು ನಿಮ್ಮನ್ನು ಶುದ್ಧೀಕರಿಸಿ ಕಾಪಾಡಲಿ.